ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ವಾರ್ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬುಲ್ಡೋಸರ್ ರಾಜಕೀಯ ಸಂಚಲನವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಈಗ ಪೋಸ್ಟ್ ವಾರ್ ಅನ್ನ ಆರಂಭಿಸಿದ್ದಾರೆ. ಈ ಕೋಗಿಲು ಲೇಔಟ್ ನಿವಾಸಿಗಳ ಮನೆಯನ್ನ ತೆರವು ಮಾಡಲಾಯಿತು. ಬೃಹತ್ ತೆರವು ಕಾರ್ಯಾಚರಣೆ ನಡೆಯಿತು. ಅದರ ವಿರುದ್ಧವಾಗಿ ಈಗ ಧ್ವನಿ ಎತ್ತಿದ್ದಾರೆ. ಒಂದಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ. ಉತ್ತರದ ಬುಲ್ಡೋಸರ್ ಸಂಸ್ಕೃತಿ ದಕ್ಷಿಣಕ್ಕೆ ಲಗ್ಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪಿಣರಾಯಿ ವಿಜಯನ್ ಪೋಸ್ಟ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಸಿದ್ಧಾಂತ ಈಗ ಎಲ್ಲಿಗೆ ಹೋಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಮನೆ ಧ್ವಂಸ ವಿರುದ್ಧ ಬಹಿರಂಗ ಸಮರವನ್ನ ಸಾರಿದೆ ಈಗ ಕೇರಳ ಸರ್ಕಾರ. ಕೇರಳ ಸಿಎಂ ಒಂದು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಕೋಗಿಲು ಬಂಡೆ ಸಮೀಪದಲ್ಲಿ ಇದ್ದಂತ ಲೇಔಟ್ಗಳನ್ನ ಒತ್ತುವರಿ ಮಾಡಿದ್ರು. ಆ ಕಾರ್ಯಾಚರಣೆಯ ವಿರುದ್ಧ ಈಗ ಧ್ವನಿ ಎತ್ತಿರೋದು ಇದು ಅಂತಾರಾಜ್ಯ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಪಿಣರಾಯಿ ವಿಜಯನ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಬರ್ಕೊಂಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಸರ್ ನೀತಿಯನ್ನ ಅನುಸರಿಸ್ತಾ ಇದೆ. ವರ್ಷಗಳಿಂದ ವಾಸವಿದ್ದಂತಹ ಕುಟುಂಬಗಳನ್ನ ಬೀದಿಗೆ ಹಾಕಿರೋದು ಖಂಡನೀಯ ಅಂತ ಪೋಸ್ಟ್ ಮಾಡಿದ್ದಾರೆ. ಕೇರಳದಲ್ಲಿ ಇನ್ನೇ 4 ತಿಂಗಳು ಕಳೆದ್ರೆ ಚುನಾವಣೆ ಸಮಯ. ಹೀಗಾಗಿ ಆ ರೀತಿಯ ಆರೋಪ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಇತಿಹಾಸ ಎಲ್ರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ತಾರತಮ್ಯವನ್ನ ಮಾಡಿಲ್ಲ. ಕೇರಳ ಸಿಎಂ ಹೇಳಿಕೆಗೆ ಈಗ ಸಂತೋಷ್ ಲಾಡ್ ತಿರುಗೇಟ್ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದಲೇ ಸಿಎಂ ಹೇಳಿಕೆ ಅಂತ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ. ಕೇರಳ ಸಿಎಂ ಒಂದು ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ವಿಚಾರಗಳನ್ನ ಎತ್ತಿದ್ರು. ಇದು ಅಂತಾರಾಜ್ಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂತೋಷ್ ಲಾಡ್ ಕೂಡ ಮಾತಾಡಿದ್ದಾರೆ. ಈ ಸ್ಟೇಟ್ಮೆಂಟ್, ಈ ಪೋಸ್ಟ್ಗಳು ಎಲ್ಲವೂ ಕೂಡ ಬರ್ತಾ ಇರೋದು ಮುಂದಿನ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು, ಅದನ್ನೇ ಮನಸ್ಸಲ್ಲಿಟ್ಕೊಂಡು ಈ ಪೋಸ್ಟ್ಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಂತೋಷ್ ಲಾಡ್ ಕೂಡ ಈಗ ಹೇಳಿದ್ದಾರೆ. ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ. ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ವಾರ್ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬುಲ್ಡೋಸರ್ ರಾಜಕೀಯ ಸಂಚಲನವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಈಗ ಪೋಸ್ಟ್ ವಾರ್ ಅನ್ನ ಆರಂಭಿಸಿದ್ದಾರೆ. ಈ ಕೋಗಿಲು ಲೇಔಟ್ ನಿವಾಸಿಗಳ ಮನೆಯನ್ನ ತೆರವು ಮಾಡಲಾಯಿತು. ಬೃಹತ್ ತೆರವು ಕಾರ್ಯಾಚರಣೆ ನಡೆಯಿತು. ಅದರ ವಿರುದ್ಧವಾಗಿ ಈಗ ಧ್ವನಿ ಎತ್ತಿದ್ದಾರೆ. ಒಂದಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ. ಉತ್ತರದ ಬುಲ್ಡೋಸರ್ ಸಂಸ್ಕೃತಿ ದಕ್ಷಿಣಕ್ಕೆ ಲಗ್ಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪಿಣರಾಯಿ ವಿಜಯನ್ ಪೋಸ್ಟ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಸಿದ್ಧಾಂತ ಈಗ ಎಲ್ಲಿಗೆ ಹೋಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಮನೆ ಧ್ವಂಸ ವಿರುದ್ಧ ಬಹಿರಂಗ ಸಮರವನ್ನ ಸಾರಿದೆ ಈಗ ಕೇರಳ ಸರ್ಕಾರ. ಕೇರಳ ಸಿಎಂ ಒಂದು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಕೋಗಿಲು ಬಂಡೆ ಸಮೀಪದಲ್ಲಿ ಇದ್ದಂತ ಲೇಔಟ್ಗಳನ್ನ ಒತ್ತುವರಿ ಮಾಡಿದ್ರು. ಆ ಕಾರ್ಯಾಚರಣೆಯ ವಿರುದ್ಧ ಈಗ ಧ್ವನಿ ಎತ್ತಿರೋದು ಇದು ಅಂತಾರಾಜ್ಯ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಪಿಣರಾಯಿ ವಿಜಯನ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಬರ್ಕೊಂಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಸರ್ ನೀತಿಯನ್ನ ಅನುಸರಿಸ್ತಾ ಇದೆ. ವರ್ಷಗಳಿಂದ ವಾಸವಿದ್ದಂತಹ ಕುಟುಂಬಗಳನ್ನ ಬೀದಿಗೆ ಹಾಕಿರೋದು ಖಂಡನೀಯ ಅಂತ ಪೋಸ್ಟ್ ಮಾಡಿದ್ದಾರೆ. ಕೇರಳದಲ್ಲಿ ಇನ್ನೇ 4 ತಿಂಗಳು ಕಳೆದ್ರೆ ಚುನಾವಣೆ ಸಮಯ. ಹೀಗಾಗಿ ಆ ರೀತಿಯ ಆರೋಪ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಇತಿಹಾಸ ಎಲ್ರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ತಾರತಮ್ಯವನ್ನ ಮಾಡಿಲ್ಲ. ಕೇರಳ ಸಿಎಂ ಹೇಳಿಕೆಗೆ ಈಗ ಸಂತೋಷ್ ಲಾಡ್ ತಿರುಗೇಟ್ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದಲೇ ಸಿಎಂ ಹೇಳಿಕೆ ಅಂತ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ. ಕೇರಳ ಸಿಎಂ ಒಂದು ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ವಿಚಾರಗಳನ್ನ ಎತ್ತಿದ್ರು. ಇದು ಅಂತಾರಾಜ್ಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂತೋಷ್ ಲಾಡ್ ಕೂಡ ಮಾತಾಡಿದ್ದಾರೆ. ಈ ಸ್ಟೇಟ್ಮೆಂಟ್, ಈ ಪೋಸ್ಟ್ಗಳು ಎಲ್ಲವೂ ಕೂಡ ಬರ್ತಾ ಇರೋದು
ಮುಂದಿನ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಈ ಪೋಸ್ಟ್ ಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಂತೋಷ್ ಲಾಡ್ ಕೂಡ ಈಗ ಹೇಳಿದ್ದಾರೆ. ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ. ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ವಾರ್ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬುಲ್ಡೋಸರ್ ರಾಜಕೀಯ ಸಂಚಲನವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಈಗ ಪೋಸ್ಟ್ ವಾರ್ ಅನ್ನ ಆರಂಭಿಸಿದ್ದಾರೆ. ಈ ಕೋಗಿಲು ಲೇಔಟ್ ನಿವಾಸಿಗಳ ಮನೆಯನ್ನ ತೆರವು ಮಾಡಲಾಯಿತು. ಬೃಹತ್ ತೆರವು ಕಾರ್ಯಾಚರಣೆ ನಡೀತು. ಅದರ ವಿರುದ್ಧವಾಗಿ ಈಗ ಧ್ವನಿ ಎತ್ತಿದ್ದಾರೆ. ಒಂದಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ. ಉತ್ತರದ ಬುಲ್ಡೋಸರ್ ಸಂಸ್ಕೃತಿ ದಕ್ಷಿಣಕ್ಕೆ ಲಗ್ಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪಿಣರಾಯಿ ವಿಜಯನ್ ಪೋಸ್ಟ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಸಿದ್ಧಾಂತ ಈಗ ಎಲ್ಲಿಗೆ ಹೋಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಮನೆ ಧ್ವಂಸ ವಿರುದ್ಧ ಬಹಿರಂಗ ಸಮರವನ್ನ ಸಾರಿದೆ ಈಗ ಕೇರಳ ಸರ್ಕಾರ. ಕೇರಳ ಸಿಎಂ ಒಂದು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಕೋಗಿಲು ಬಂಡೆ ಸಮೀಪದಲ್ಲಿ ಇದ್ದಂತ ಲೇಔಟ್ಗಳನ್ನ ಒತ್ತುವರಿ ಮಾಡಿದ್ರು. ಆ ಕಾರ್ಯಾಚರಣೆಯ ವಿರುದ್ಧ ಈಗ ಧ್ವನಿ ಎತ್ತಿರೋದು. ಇದು ಅಂತಾರಾಜ್ಯ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಪಿಣರಾಯಿ ವಿಜಯನ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಬರ್ಕೊಂಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶ ಮಾದರಿಯ ಬುಲ್ಡೋಸರ್ ನೀತಿಯನ್ನ ಅನುಸರಿಸ್ತಾ ಇದೆ. ವರ್ಷಗಳಿಂದ ವಾಸವಿದ್ದಂತಹ ಕುಟುಂಬಗಳನ್ನ ಬೀದಿಗೆ ಹಾಕಿರೋದು ಖಂಡನೀಯ ಅಂತ ಪೋಸ್ಟ್ ಮಾಡಿದ್ದಾರೆ. ಕೇರಳದಲ್ಲಿ ಇನ್ನೇ 4 ತಿಂಗಳು ಕಳೆದ್ರೆ ಚುನಾವಣೆ ಸಮಯ. ಹೀಗಾಗಿ ಆ ರೀತಿಯ ಆರೋಪ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಇತಿಹಾಸ ಎಲ್ರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ತಾರತಮ್ಯವನ್ನ ಮಾಡಿಲ್ಲ. ಕೇರಳ ಸಿಎಂ ಹೇಳಿಕೆಗೆ ಈಗ ಸಂತೋಷ್ ಲಾಡ್ ತಿರುಗೇಟ್ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದಲೇ ಸಿಎಂ ಹೇಳಿಕೆ ಅಂತ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ. ಕೇರಳ ಸಿಎಂ ಒಂದು ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ವಿಚಾರಗಳನ್ನ ಎತ್ತಿದ್ರು. ಇದು ಅಂತಾರಾಜ್ಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂತೋಷ್ ಲಾಡ್ ಕೂಡ ಮಾತಾಡಿದ್ದಾರೆ. ಈ ಸ್ಟೇಟ್ಮೆಂಟ್, ಈ ಪೋಸ್ಟ್ಗಳು ಎಲ್ಲವೂ ಕೂಡ ಬರ್ತಾ ಇರೋದು ಮುಂದಿನ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಈ ಪೋಸ್ಟ್ ಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಂತೋಷ್ ಲಾಡ್ ಕೂಡ ಈಗ ಹೇಳಿದ್ದಾರೆ. ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ